ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್ ಕುಮಾರ್, ಎಷ್ಟೊತ್ತಿಗಾಗಿರುವಂಥ ಘಟನೆ ಇದು, ಹೇಗಾಯಿತು ಮತ್ತು ಪೊಲೀಸ್ನವರ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ರಾಮ್, ಅಂದರೆ ಇವತ್ತು ಮಧ್ಯಾಹ್ನ 1 ರಿಂದ 2 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಇನೋವಾ ಕಾರ್ನಲ್ಲಿ ಬಂದಂತಹ 3 ರಿಂದ 4 ಜನ ಏನೋ ಆರೋಪಿಗಳೇನಿದ್ದಾರೆ ಅಥವಾ ರಾಬರ್ಸ್ ಏನಿದ್ದಾರೆ, ಅವರು ಅಶೋಕ ಪಿಲ್ಲರ್ ಬಳಿ ಇರುವಂತಹ ಏನು ATMಗೆ HDFC ಬ್ಯಾಂಕ್ನಿಂದ ಏನು ತಂದಿದ್ದ ಹಣವನ್ನು ಡೆಪಾಸಿಟ್ ಮಾಡಬೇಕಿತ್ತು. ಸೊ ಹೀಗಾಗಿ ಆ ಒಂದು ಕೆಲಸದಲ್ಲೂ ಕೂಡ ಅಲ್ಲಿರೋ ಏನು ATM ಹಣವನ್ನು ಹಾಕೋದಕ್ಕೆ ಇದ್ದಂಥ ಸಿಬ್ಬಂದಿಗಳ ಬಳಿಯಲ್ಲಿ ನಾವು ಟ್ಯಾಕ್ಸ್ ಆಫೀಸರ್ಸು ಮತ್ತು ನಾವು ವೆರಿಫಿಕೇಶನ್ ಮಾಡಬೇಕು ಹಣವನ್ನು ಅಂತ ಹೇಳಿ ಅವರು ಅಲ್ಲಿ ಎದುರಿಸಿದ್ದಾರೆ. ನೀವು ಹಣವನ್ನು ಎಲ್ಲಿಂದ ತಂದ್ರಿ ಮತ್ತೆ ಯಾವ ಕಡೆಯಿಂದ ತಂದ್ರಿ ಅಂತ ಹೇಳಿ ಅವ್ರನ್ನ ಡೈವರ್ಟ್ ಮಾಡಿ ಅನಂತರ ಅವರನ್ನು ಕೂಡ ಕೂರಿಸ್ಕೊಂಡು ಮತ್ತೆ ಆ ಹಣದ ವಾಹನ ಏನಿದೆ ಅದರ ಸಮೇತವಾಗಿ ಅವರು ಕೂಡ ಟುವರ್ಡ್ಸ್ ಏನೋ ಡೈರಿ ಸರ್ಕಲ್ ಕಡೆ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಡೈರಿ ಸರ್ಕಲ್ನ ಮೇಲ್ಭಾಗದಲ್ಲಿ ಒಂದು ಏನೋ ಮೇಲ್ಸೇತುವೆ ಏನಿದೆ ಅಲ್ಲಿ ಅವರು ನಿಂತ್ಕೊಂಡು ಮಾತನಾಡ್ತಿರುವಂಥ ಒಂದು ವಿಡಿಯೋ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಈಗಾಗಲೇ ಸುದ್ಗುಂಟೆಪಾಳ್ಯ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೂ ಕೂಡ ಬಂದಿದ್ದಾರೆ ಮತ್ತೆ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮತ್ತೆ ಅಮೌಂಟ್ ಅಂದರೆ ಈಗ ಬರೋಬ್ಬರಿ ಒಂದು 7 ಕೋಟಿಗೂ ಹೆಚ್ಚು ಹಣ ಈಗಾಗಲೇ ಆ ಒಂದು ATM ಮಿಷಿನ್ಗೆ ಅವರು ಹಾಕೋದಕ್ಕೆ ತಂದಿದ್ರು ಅಂತಲೂ ಕೂಡ ಗೊತ್ತಾಗ್ತಿರುವಂಥದ್ದು. ಅಂದರೆ ಬೇರೆ ಬೇರೆ ATMಗೆ ಕೂಡ ತುಂಬೋದಕ್ಕೂ ಕೂಡ ಒಟ್ಟು 7 ಕೋಟಿ ಹಣವನ್ನು ತಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಪ್ರಾಥಮಿಕವಾಗಿ ಕೂಡ ಸಿಗ್ತಾ ಇರುವಂಥದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಸುದ್ಗುಂಟೆಪಾಳ್ಯ ಪೊಲೀಸರು ಸೇರಿದಂತೆ ಅಲ್ಲಿ ಆಗ್ನೇಯ ವಿಭಾಗದ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಯಾಕಂದರೆ ಆ ಭಾಗದಿಂದ ಹೋಗೋರು ಅಂದರೆ ಸಂಪೂರ್ಣವಾಗಿ ಆನೇಕಲ್ಲು ಭಾಗ ಅಥವಾ ತಮಿಳುನಾಡು ಭಾಗಕ್ಕೆ ಕೂಡ ಹೋಗ್ತಾರೆ. ಸೊ ಹೀಗಾಗಿ ಅಲ್ಲೂ ಕೂಡ ಈಗಾಗಲೇ CCTVಗಳ ಫುಟೇಜ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಬರೋಬ್ಬರಿ ಈಗಾಗಲೇ 50ಕ್ಕೂ ಹೆಚ್ಚು CCTVಗಳನ್ನ ಈಗಾಗಲೇ ಪರಿಶೀಲನೆ ಸಹ ಮಾಡಿದ್ದಾರೆ. ಮತ್ತೆ ಅವರು ತಂದಂಥ ಇನೋವಾ ಏನಿದೆ ಅದು ಕೂಡ ಈಗಾಗಲೇ ಫೋಟೋಸ್ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಅವರು ಯಾವ ವಾಹನದಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಅಂದರೆ ಈಗ ಈ ಒಂದು ರಾಬಿಂಗ್ ವಿಚಾರವಾಗಿ ಸಂಬಂಧಪಟ್ಟಂತೆ ಅಲ್ಲಿದ್ದಂಥ ಏನೋ ಸಿಬ್ಬಂದಿಗಳು ಯಾರ್ಯಾರಿದ್ರು ಮತ್ತು ಆ ಒಂದು ವ್ಯಾನಲ್ಲಿದ್ದಂಥ ಸೆಕ್ಯೂರಿಟಿ ಆಗಿರ್ಬೋದು ಮತ್ತು ಇಷ್ಟು ದಿನ ಯಾರ್ಯಾರು ಅದಕ್ಕೆ ಅಮೌಂಟನ್ನು ಹಾಕ್ತಾಯಿದ್ರು ಮತ್ತು ಬ್ಯಾಂಕಿಂದ ಯಾರ್ಯಾರು ಬಂದಿದ್ರು ಆ ವಾಹನದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಅವರು ಕೊಡುವಂಥ ಇನ್ಫಾರ್ಮೇಷನಿಂದನೇ ಇಲ್ಲಿ ಆ ಗಾಡಿ ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ಹೋಗ್ತಾ ಇದೆ ಮತ್ತು ಯಾವ್ಯಾವ ATMಗೆ ಹಣವನ್ನು ತಗೊಂಡು ಹೋಗ್ತಿದ್ರು ಈ ರೀತಿಯಾದಂಥ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡುವಂಥದ್ದು ಬಹುತೇಕವಾಗಿ ಇಷ್ಟು ದಿನದಲ್ಲಿ ನಾವು ನೋಡಿರುವಂಥ ಕೇಸ್ಗಳಲ್ಲಿ ವಾಹನದಲ್ಲಿ ಇರುವಂಥವರೇ ಈ ರೀತಿಯಾಗಿ ಮಾಡಿಸಿರ್ತಾರೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಪೊಲೀಸರು ಈಗಾಗಲೇ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಸದ್ಯ ಆರೋಪಿಗಳ ಪತ್ತೆಗಾಗೂ ಕೂಡ ಈಗಾಗಲೇ ಪೊಲೀಸರು ಬಲೆಯನ್ನು ಕೂಡ ಬೀಸಿರುವಂಥದ್ದು. ಕೋಲಾರ ಟೋಲ್ ಆಗಿರ್ಬೋದು, ಜೊತೆಗೆ ಅತ್ತಿಬೆಲೆ ಟೋಲ್ ಆಗಿರ್ಬೋದು, ಈ ಭಾಗದಲ್ಲಿ ಹೆಚ್ಚು ಪೊಲೀಸರು ಕೂಡ ಈಗಾಗಲೇ ಗಸ್ತಿನಲ್ಲೂ ಕೂಡ ಇದ್ದಾರೆ. ಮತ್ತು ವಾಹನದ ಸಂಖ್ಯೆ ಕೂಡ ಈಗಾಗಲೇ ಪೊಲೀಸರ ಕೈನಲ್ಲಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅವರು ಕೂಡ ಅದನ್ನು ಕೂಡ ಚೆಕ್ ಮಾಡ್ತಿದ್ದಾರೆ. ಇದರ ಜೊತೆಗೆ ವಾಹನದ ಸಂಖ್ಯೆ ಕೂಡ ಚೇಂಜ್ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸೊ ಹೀಗಾಗಿ ಯಾವ ವಾಹನ ಕಂಟಿನ್ಯೂ ಆಗಿ ಹೋಗ್ತಾ ಇದೆಯೋ ಆ ಎಲ್ಲ ಏರಿಯಾದಲ್ಲೂ ಕೂಡ CCTV ಫುಟೇಜಸ್ಸನ್ನು ಕೂಡ ಪೊಲೀಸರು ಈಗಾಗಲೇ ಚೆಕ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಈ ಹಿಂದೆ ಯಾವ್ದ್ಯಾವುದೋ ಕೇಸ್ಗಳು ಆಗಿತ್ತೋ ಮತ್ತು ಇದೇ ರೀತಿಯಾಗಿ ರಾಬಿಂಗ್ ಕೇಸ್ಗಳಲ್ಲಿ ಜೈಲು ಸೇರಿದ್ರೋ ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಕೆದಕ್ತಾ ಇದ್ದಾರೆ. ಈ ಹಿಂದೆ ಇದ್ದಂಥ ಆರೋಪಿಗಳ ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ. ಒಟ್ಟು 7 ಕೋಟಿಗೂ ಹೆಚ್ಚು ಹಣ ಈಗಾಗಲೇ ರಾಬರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ಕೊನೆಗೆ ಅಂದರೆ ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಬಹುತೇಕವಾಗಿ ಆರೋಪಿಗಳನ್ನು ಪೊಲೀಸರು ಸೆರೆ ಹಿಡಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು. ರಾಮ್, ಅಜಯ್ ಕುಮಾರ್, ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಅತಿ ದೊಡ್ಡ ರಾಬರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಅದು ಕೂಡ ಬೆಂಗಳೂರಿನಲ್ಲಿ. ಬಿಕಾಸ್ ಈ ಭಾಳ ಪ್ರೀ ಪ್ಲಾನ್ ಮಾಡಿದ್ದಾರೆ, ಅಷ್ಟು ಸುಲಭ ಅಲ್ಲ. ಅದು ಕೂಡ ಜನನಿಬಿಡ ಪ್ರದೇಶದಲ್ಲಿನೇ ಆ ವೆಹಿಕಲನ್ನು ತೆಗೆದುಕೊಂಡು ಹೋಗಿರೋದು. ಅದಾದ ನಂತರ ಒಂದು ಮೇನ್ ರೋಡ್ನಲ್ಲೇ ಆ ವೆಹಿಕಲನ್ನು ಬಿಟ್ಟು ಆ ವೆಹಿಕಲ್ನಲ್ಲಿದ್ದಂಥ ಹಣವನ್ನು ತಮ್ಮ ವೆಹಿಕಲ್ ತುಂಬಿಸ್ಕೊಂಡು, ಸೊ ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಬಹುದು ಪೊಲೀಸ್ನವರು? ಬಿಕಾಸ್ ಇಂಥ ಘಟನೆಗಳಲ್ಲಿ ಪ್ರತ್ಯೇಕವಾಗಿ ಟೀಮ್ ರಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ.
ಖಂಡಿತವಾಗ್ಲೂ ಅಂದರೆ ಒಂದು 7-8 ತಿಂಗಳ ಹಿಂದೆ ಅಷ್ಟೇ ಎಸ್ ಬಿ ಐ ಬೀದರ್ನಲ್ಲೂ ಕೂಡ ಒಂದು ಎಸ್ ಬಿ ಐ ಬ್ಯಾಂಕ್ಗೆ ಕೂಡ ದರೋಡೆ ಮಾಡಿದ್ರು ಕಿರಾತಕರು, ಅಲ್ಲೂ ಕೂಡ ಒಬ್ಬನನ್ನು ಶೂಟ್ ಮಾಡಿ ಕೂಡ ಸಾಯಿಸಿದ್ರು. ಸೊ ಹಾಗಾಗಿ ಈ ರೀತಿಯಾದಂಥ ಕ್ರೈಮ್ ಹಿಸ್ಟ್ರಿ ಉಳ್ಳಂಥ ಏನು ಆರೋಪಿಗಳನ್ನ ಏನು ಆ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ಇದೆಲ್ಲವೂ ಕೂಡ ಮಾಹಿತಿ ಕೊಡುವಂಥದ್ದಂದರೆ ಅಲ್ಲಿರುವಂಥ ಸಿಬ್ಬಂದಿಗಳೇ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಅವರು ಈಗ ಎಲ್ಲಿಂದ ಹೊರಟಿದ್ದಾರೆ ಮತ್ತು ಎಲ್ಲೆಲ್ಲಿ ಯಾವ್ಯಾವ ATMಗೆ ಅವರು ಹಣವನ್ನು ಹಾಕ್ತಾ ಇದ್ದಾರೆ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಅವರನ್ನು ಟ್ರ್ಯಾಕ್ ಮಾಡುವಂಥ ಮತ್ತು ಅವರಿಗೆ ಲೊಕೇಶನ್ ಕೊಡುವಂಥ ಕೆಲಸವನ್ನು ಈ ATMನಲ್ಲಿ ವಾಹನಕ್ಕೆ ಏನು ATM ವಾಹನದಿಂದ ಏನು ಹಣವನ್ನು ಹಾಕ್ತಾರೋ ಅವರೇ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಆ ಒಂದು ಈಗ ಅನುಮಾನ ಸಾಕಷ್ಟು ವ್ಯಕ್ತ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಅವರ ಮಾಹಿತಿ ಎಲ್ಲವೂ ಕೂಡ ಬ್ಯಾಂಕ್ನಲ್ಲೂ ಕೂಡ ಇರುತ್ತೆ, ಅಥವಾ ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಏನಿರುತ್ತೆ ಅವರ ಬಳಿ ಕೂಡ ಇರುತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ ಮತ್ತು ಅಂಥವರ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಬಹುತೇಕವಾಗಿ ಈಗಾಗಲೇ ಒಂದು ವಿಡಿಯೋ ಫುಟೇಜ್ ಕೂಡ ಸಿಕ್ಕಿರುವಂಥದ್ದು. ಅಲ್ಲೇ ವಾಹನವನ್ನು ನಿಲ್ಲಿಸ್ಕೊಂಡು ಅಲ್ಲೇ ಅಕ್ಕಪಕ್ಕ ಮಾತನಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಡಿಯೋವನ್ನು ಕೂಡ ಇಟ್ಕೊಂಡು ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಅಲ್ಲಿ ಓಡಾಡುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅನ್ನೋ ಒಂದು ವಿಚಾರಗಳು ಕೂಡ ಇರುವಂಥದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಆ ಓಡಾಡುವಂಥ ಸಂದರ್ಭದಲ್ಲಿ ಯಾರು ವಿಡಿಯೋಗಳನ್ನ ತೆಗೆದಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ನೋಡ್ತಾ ಇದ್ದಾರೆ. ಬಹುತೇಕವಾಗಿ ಆ ರೋಡ್ ಹೊಸೂರು ರೋಡ್ಗೆ ಹೋಗುತ್ತೆ. ಸೊ ಹೀಗಾಗಿ ಆ ಭಾಗದಲ್ಲಿ ಏನಾದರೂ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದರೆ ಈಗಾಗಲೇ 3-4 ಟೀಮ್ ಕೂಡ ಈಗಾಗಲೇ ರಚನೆ ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಆಗ್ನೇಯ ವಿಭಾಗದ DCP ಆಗಿರುವಂಥ ಸಾರಾ ಫಾತಿಮಾ ಏನಿದ್ದಾರೆ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಾಗಿದೆ ಅಂತ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ತಗೊಂಡಿದ್ದಾರೆ. ಈಗಾಗಲೇ ಒಂದು ಟೀಮ್ ಹೊಸೂರು ಕಡೆ ಕೂಡ ಈಗಾಗಲೇ ಹೋಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಮತ್ತು ಕೋಲಾರ ಆಗಿರ್ಬೋದು ಮತ್ತು ತುಮಕೂರು ಕಡೆ ಆಗಿರ್ಬೋದು ಈ ಭಾಗದಲ್ಲಿ ಎಲ್ಲರೂ ಡೈವರ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಪೊಲೀಸರು ಕೂಡ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಂಪ್ಲೀಟ್ ಆದಂಥ ಮಾಹಿತಿ ತಗೊಂಡು ಆರೋಪಿಗಳ ಪತ್ತೆಗಾಗಿ ಕೂಡ ಬಲೆಯನ್ನು ಬೀಸಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಮತ್ತು ಇವತ್ತು ಬೆಳಗ್ಗೆ ಇದೇ ಫಸ್ಟ್ ATMಗೆ ಅವರು ಹಣವನ್ನು ಹಾಕೋದಕ್ಕೆ ಬಂದಿದ್ರ ಅಥವಾ ಬೇರೆ ಬೇರೆ ATMನಲ್ಲಿ ಹಣವನ್ನು ಹಾಕಿ ಇಲ್ಲಿಗೆ ಬಂದಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಗೊಳ್ತಿದ್ದಾರೆ. ಯಾಕಂದರೆ ಬೇರೆ ATMಗೆ ಏನಾದ್ರು ಹೋಗಿ ಹಣವನ್ನು ಹಾಕುವಂಥ ಸಂದರ್ಭದಲ್ಲಿ ಸಸ್ಪಿಷಿಯಸ್ ಆಗಿ ಯಾರು ಕಂಡ್ರೆ ಅಥವಾ ಅವರ ಅನುಮಾನಾಸ್ಪದವಾಗಿ ಯಾರು ಅಲ್ಲಿ ಓಡಾಟ ಮಾಡಿದರೆ ಬೈಕ್ನಲ್ಲಿ ಅಥವಾ ಕಾರ್ನಲ್ಲಿ, ಹೀಗೆ ಅಲ್ಲಿರುವಂಥ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರುವಂಥ CCTV ಫುಟೇಜಸ್ ಅದನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಿದ್ದಾರೆ. ಇಲ್ಲಿ ಬಹುತೇಕವಾಗಿ ಈಗ ಆ ಒಂದು ವಾಹನದಲ್ಲಿದ್ದಂಥ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅವರಿಂದ ಕೂಡ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಥವಾ ನಾಳೆ ಹೊತ್ತಿಗೆ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಬಹುತೇಕವಾಗಿ ರಾಜ್ಯದ ಗಡಿ ಆಗಿರ್ಬೋದು ಅಥವಾ ಜಿಲ್ಲೆ ಗಡಿ ಆಗಿರ್ಬೋದು ಅಲ್ಲೂ ಕೂಡ ಎಲ್ಲರನ್ನು ಕೂಡ ಪೊಲೀಸರು ಈಗಾಗಲೇ ನಿಯೋಜನೆಯನ್ನು ಮಾಡಿ ಬಹುತೇಕ ಎಲ್ಲ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ರಾಮ್, ಅಜಯ್, ಮೂಲಕ್ಕೆ ಕೈ ಹಾಕಿದರೆ ಭಾಳ ಪ್ರಮುಖವಾಗಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಪ್ರತಿಯೊಂದು ಸಣ್ಣ ಗಲ್ಲಿಗಳಲ್ಲೂ ಕೂಡ ಜನ ಓಡಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಇವರು ದರೋಡೆ ಮಾಡಿದ್ದಾರೆ ಅಂತ ಅಂದಾಗ ಅಲ್ಲಿ ಯಾರೂ ಜನ ಇರಲಿಲ್ವಾ ಅಥವಾ ಪೊಲೀಸ್ನವ್ರು ಇರಲಿಲ್ವಾ ಅಂತ ಖಂಡಿತವಾಗ್ಲೂ ಇಲ್ಲಿ ಅನುಮಾನ ವ್ಯಕ್ತ ಆಗೇ ಆಗುತ್ತೆ. ಯಾಕಂತಂದರೆ ATMಗೆ ಹಣ ತುಂಬೋಕ್ಕೆ ಹೋಗುವಂಥ ವಾಹನಲ್ಲಿ ಒಬ್ಬ ಗನ್ಮ್ಯಾನ್ ಇದ್ದೇ ಇರ್ತಾನೆ. ಅವ್ರು ಹೇಳಿದ್ರು ಅಂತ ಎಲ್ಲರೂ ಕೂಡ ವಾಹನ ಹತ್ತಿದ್ವಿ ಅನ್ನೋ ಒಂದು ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಆದರೆ ಇದೆಲ್ಲೋ ಒಂದು ಕಡೆ ಅನುಮಾನಕ್ಕೆ ವ್ಯಕ್ತ ಆಗುತ್ತೆ. ಯಾಕಂದರೆ ಗನ್ಮ್ಯಾನ್ ಇದ್ರೂ ಕೂಡ ಆತ ಅಲ್ಲಿ ಎದುರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಅವನಿಗೆ ಸಂಬಳವನ್ನು ಕೊಟ್ಟು ಏಜೆನ್ಸಿಗಳು ಕೂಡ ಇಟ್ಕೊಂಡಿರುತ್ತೆ. ಆದರೆ ಇವರಲ್ಲಿ ನಿಮ್ದು ನಾವು ಟ್ಯಾಕ್ಸ್ ಆಫೀಸರ್ಸು ಮತ್ತು ಸೆಂಟ್ರಲ್ ಆಫೀಸರ್ಸ್ ಅಂತ ಹೇಳಿ ಇವರನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅವ್ರು ಹೇಳಿದ ತಕ್ಷಣ ಇವ್ರು ಗಾಡಿ ಹತ್ಕೊಂಡು ಹೋಗಿದ್ದಾರೆ ಅಂದರೆ ಇದೆಲ್ಲೋ ಒಂದು ಕಡೆ ಅನುಮಾನ ಕೂಡ ಈಡ್ ಮಾಡಿಕೊಡ್ತಾ ಇದೆ. ಸೊ ಹೀಗಾಗಿ ಅವರ ಮಾಹಿತಿಯನ್ನು ಕೂಡ ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅವರ ಏನು ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಂಡು ಅದರಲ್ಲಿರುವಂಥ ಕೆಲವೊಂದು ಮಾಹಿತಿಯನ್ನು ಕೂಡ ತಗೊಳ್ತಾ ಇದ್ದಾರೆ. ಯಾಕಂದರೆ ಅವರು ಈ ಹಿಂದೆ ಕಳೆದ 2-3 ದಿನಗಳಿಂದ ಅಥವಾ ಒಂದು ವಾರದಿಂದ ಯಾರ್ಯಾರ ಜೊತೆ ಎಲ್ಲ ಮಾತನಾಡಿದ್ರು ಮತ್ತು ಅನುಮಾನ ಬರೋ ರೀತಿಯಲ್ಲಿ ಯಾರ ಜೊತೆ ಏನಾದ್ರು ಮಾತನಾಡಿದ್ದಾರೆ ಅದರ ಕಾಲ್ ರೆಕಾರ್ಡಿಂಗ್ ಸಿಗುತ್ತಾ, ಜೊತೆಗೆ ಕಂಟಿನ್ಯೂಸ್ ಆಗಿ ಯಾರಿಗೆ ಕಾಲ್ ಮಾಡಿದ್ದಾರೆ ಮತ್ತು ಒಂದೇ ನಂಬರ್ಗೆ ತುಂಬ ಕಾಲ್ಸ್ ಹೋಗಿದೆಯಾ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಪೊಲೀಸರು ಈಗಾಗಲೇ ಕಲೆ ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳಲ್ಲೂ ಕೂಡ ಆರೋಪಿಗಳನ್ನ ಹುಡುಕುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಘಟನೆಗಳು ಇದೇ ರೀತಿಯಾಗಿ ಆದಂಥ ಸಂದರ್ಭದಲ್ಲೂ ಕೂಡ 1-2 ದಿನದಲ್ಲೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಆದರೆ ನಾನು ಈ ಹಿಂದೆ ಹೇಳ್ದಂಗೆ ಬೀದರ್ನಲ್ಲೂ ಕೂಡ ಒಂದು SBI ಬ್ಯಾಂಕನ್ನು ದರೋಡೆ ಮಾಡಿದಂಥ ಸಂದರ್ಭದಲ್ಲಿ 3-4 ತಿಂಗಳುಗಳು ಕೂಡ
ಕಾಲ ಆಯಿತು ಆತ ಸಿಗೋದಕ್ಕೆ. ಸೊ ಹೀಗಾಗಿ ಈ ಬೆಂಗಳೂರಿನಂಥ ನಗರದಲ್ಲಿ ಈ ರೀತಿಯಾಗಿದೆ ಅಂದರೆ ನಿಜಕ್ಕೂ ಕೂಡ ಒಂದು ರೀತಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಟೀಮನ್ನು ಫಾರ್ಮೇಷನ್ ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಹುಡುಕಾಟವನ್ನು ಮಾಡ್ತಿದ್ದಾರೆ. ಮತ್ತು ಬಾರ್ಡ್ರಲ್ಲಿರುವಂಥ ಏನು ಪೊಲೀಸ್ ಠಾಣೆಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಆ ನೋಟ್ಗಳೇನಿರುತ್ತೆ ಅದರಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಆ ನಂಬರ್ಸ್ ಕೂಡ ಇರುತ್ತೆ. ಸೊ ಈಗ ಅದು ಚಲಾವಣೆ ಆದರೂ ಕೂಡ ಒಂದು ರೀತಿ ಮಾಹಿತಿ ಗೊತ್ತಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈಗ ಪ್ರತಿಯೊಂದು ನಿಟ್ಟಿನಲ್ಲೂ ಕೂಡ ಪ್ರತಿಯೊಂದು ಆ್ಯಂಗಲಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಇನ್ನೇನು ಆರೋಪಿಗಳ ಬಲೆಗೆ ಆರೋಪಿಗಳ ಪತ್ತೆಗಾಗಿ ಕೂಡ ಬಲೆಯನ್ನು ಕೂಡ ಬೀಸಿದರೆ, ಇನ್ನೇನು ಆರೋಪಿಗಳ ಸಿಕ್ಕ ನಂತರ ಇವರೆಲ್ಲವೂ ಕೂಡ ಇಲ್ಲಿ ಇದೇ ರಾಜ್ಯದವರ ಅಥವಾ ಬೇರೆ ರಾಜ್ಯದವರ, ಮತ್ತು ಯಾವ ರೀತಿಯಾಗಿ ಇವರ ಪ್ಲಾನ್ ಇತ್ತು ಅನ್ನೋದು ಕೂಡ ಎಲ್ಲ ಹೊರ ಬರಬೇಕಾಗಿದೆ.